ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಮಸ್ತ್ ಆಗಿದ್ರಂತ ಭಾವಿಸ್ತೀನಿ ಫ್ರೆಂಡ್ಸ್. ಬರ್ರಿ ಈಗ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ, ಭಾಳ ಟೈಮ್ ಆಗಿಬಿಟ್ಟೈತಿ. ಇವಾಗ ಸ್ಟಾರ್ಟ್ ಮಾಡತ್ತೀನಿ ನಾನು, ಯಾಕಂದ್ರೆ ಸ್ವಲ್ಪ ಮನ್ಸಿರಾಕಿಲ್ಲ ಯಾಕೋ, ಅದ್ರ ಸಲುವಾಗಿ ಈಗ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ನಿಮ್ಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿರಿ. ಹಂಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಾ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಷನ್ ಬರ್ತೈತಿ. ಅಂದ್ರೆ ವಿಡಿಯೋ ಹೇಳತ್ತೀನಿ ನಾನು. ಇಲ್ಲಿ ನೋಡ್ರಿ ಹೀರೋ. ಆಮೇಲೆ ಏನಪ್ಪ ಅಂದ್ರೆ ನಾನು ಏನು ಕೈಯಾಗಿ ಏನು ಹಿಡ್ಕೊಂಡಾಳ ಅನ್ನಕ್ಕೆ ಹೋಗ್ಬಿಡ್ರಿ. ಇದು ಒಂದು ಬಂದು ಸ್ಪೋಕನ್ ಇಂಗ್ಲೀಷ್, ಆಮೇಲೆ ಇದ್ರಾಗ ಇಂಗ್ಲೀಷ್ ಮತ್ತು ಅದೇನೋ ಇದಾಯ್ತು, ಇಂಗ್ಲೀಷ್ ಮತ್ತು ಕನ್ನಡದಿಂದ ಇಂಗ್ಲೀಷ್ ಇದ್ರೊಳಗೆ ಫುಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೈತಿ. ಅಂದ್ರೆ ಏನಪ್ಪ ಅಂದ್ರೆ ಸ್ಪೋಕನ್ ಇಂಗ್ಲೀಷ್ ಯಾರಿಗಾದ್ರೂ ಮಾತಾಡೋದಾಯ್ತು, ಮತ್ತು ವ್ಯಾಕರಣ ಆಯ್ತು. ವ್ಯಾಕರಣದ್ದು ಇನ್ನೊಂದು ಬುಕ್ ಐತ್ರಿ, ತೋರಿಸ್ತೀನಿ ಒಂದ್ಸರಿ. ಇದು ಒಂದು ವ್ಯಾಕರಣದ ಅಂದ್ರೆ ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ಬೋದು. ಇದ್ರಾಗ ಫುಲ್ ಎಲ್ಲ ಡಿಕ್ಲೇರ್ಲಿ ನಿಮ್ಗೆ ಏನೇನು ಬರ್ತಾವೆ ಏನೇನಿಲ್ಲ ಅದೆಲ್ಲ ನಿಮ್ಗೆ ಅವೈಲೇಬಲ್ ಇರ್ತೈತಿ ಇದ್ರಾಗ. ಹಂಗೆ ನಾನು ಜಾಸ್ತಿ ಅಂದ್ರೆ ನನಗೆ ಓದಾಕ ಬರ್ತಿರ್ತಿಲ್ಲ, ನಿಜ ಹೇಳ್ತೀನಿ. ಇವತ್ತು ಎಷ್ಟೋ ಕಲಿತ್ರು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಗಲಕ್ಕೆ ಏನು ಹೇಳಾಕತ್ತಿದ್ನಪ್ಪ ಅಂತಂದ್ರೆ ಈ ಬುಕ್ ಬಗ್ಗೆ ಹೇಳಾಕತ್ತಿದ್ದೆ. ನನ್ಗೆ ಏನು ಓದಕ್ಕೆ ಬರ್ತಿರ್ಕಿಲ್ಲ, ನಿಜ ಹೇಳ್ಬೇಕಂದ್ರೆ ಅಂತೇಳಿ ನಾನು ನನ್ನ ಒಂದು ಸತ್ಯವನ್ನು ಹೇಳ್ತಾ ಇದ್ದೆ, ನಿಜ ಹೇಳ್ಬೇಕಂದ್ರೆ. ಓಕೆ ಬರ್ರಿ, ಈಗ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳತ್ತೀನಿ. ನನ್ಗೆ ಏನು ಓದಕ್ಕೆ ಬರ್ತಿರ್ಕಿಲ್ಲ. ಫಸ್ಟಿಗೆ ಹೇಳಬೇಕಂದ್ರೆ ಎಷ್ಟೋ ಕಲಿತ್ರು ಯಾರಿಗೂ ಏನು ಅಷ್ಟೊಂದು ಜಾಸ್ತಿ ಓದಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅವ್ರು ಕಷ್ಟಪಡಲೇಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ರೀ, ಏನಪ್ಪ ಅಂತಂದ್ರೆ ಅದು ಈಗ ಮನ್ಯಾಗ ಕುತ್ಕೊಂಡು ನೀವು ಏನಾದರೂ ವರ್ಕ್ ಅಲ್ಲ ಓದಬೇಕಪ್ಪ ಅಂತ ನಿಮ್ಗೆ ಆಸೆ ಇತ್ತಂದ್ರೆ ಪ್ಲೀಸ್ ಯಾರು ಅವ್ರನ್ನ ತಡ್ಯಾಕೆ ಹೋಗ್ಬೇಡ್ರಿ. ಹಂಗೆ ಒಂದು ವೇಳೆ ತಡ್ಯಾರು ಇರ್ತಾರೆ, ಯಾಕಂದ್ರೆ ನಮ್ಮ ಮನ್ಯಾಗ ಅಂತಾರೆ ಇದ್ರು. ನನ್ಗೆ ಭಾಳ ಓದಕ್ಕೆ ಕೊಟ್ಟಿಲ್ಲ ಅನ್ನೋಕ್ಕೇನು ಕಲಿಸು ಇದಿತ್ತು. ಆದ್ರೆ ನನ್ನ ಹಣೆ ಬರ ಏನು ರೀ ನಿಮಗೆಲ್ಲ ಈಗ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡೀನಿ. ಹಂಗೆ ಆದ ಒಂದು ಲಿಂಕ್ನ ನಾನು ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೇನಂತ. ಪ್ಲೀಸ್ ಅದನ್ನು ನೋಡಿರಿ. ಅದ ವಿಡಿಯೋಗಳನ್ನು ನನ್ನ ಒಂದು ಲೈಫ್ ಬಗ್ಗೆ, ನನ್ನ ಓದು ಬರಹದ ಬಗ್ಗೆ ನಾನು ಫುಲ್ ಡೀಟೇಲ್ಸ್ನ ನಿಮ್ಗೆ ಕೊಟ್ಟೇನಂತ. ಅದ್ರಾಗ ಹೋಗಿ ನೋಡಿರಿ, ನನ್ನ ಚಾನಲನ್ನು ಚೆಕ್ಔಟ್ ಮಾಡ್ಕೊರಿ ಅಷ್ಟಾಗಲಿ. ಅದು ಹೇಳೇನು ನಾನು. ಓಕೆ, ಮುಂದೆ ಹೋಗೋಣಂತ. ಅದು ಹೇಳೇನು ನಾನು ನಿಮ್ಗೆ. ಪ್ಲೀಸ್ ಯಾರು ಇಲ್ಲ ಅನ್ನೋಕೆ ಹೋಗ್ಬೇಡ್ರಿ. ಯಾವುದೊಂದು ಪ್ರಸಂಗ ಬರತೈತೆ ರೀ, ಯಾರಿಗೇನು ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನು ನಾವು ಎದುರಿಸಿ ನಿಲ್ಲಬೇಕಪ್ಪ ಅಂತಂದ್ರೆ ನಾವು ಓದಲೇಬೇಕು, ನಿಜ ಹೇಳ್ಬೇಕಂದ್ರೆ. ಓಕೆ, ಏನಪ್ಪ ಓದೋಕ್ಕಾಗಂಗಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇರೆ ಒಂದು ಮಾತು ಬೇರೆ. ಇಲ್ಲ ಇಂಟ್ರೆಸ್ಟ್ ಐತಿ ಆದರೂ ನಮ್ಗೆ ಓದೋಕೆ ಆಗ್ತಾಯಿಲ್ಲ, ಎದಕ್ಕೆ ಆಗ್ತಾಯಿಲ್ಲ, ಇಷ್ಟೊಂದು ಯಾಕೆ ಅಂದ್ರೆ ಅಡೆತಡೆಗಳು ಬರಕತ್ತಾವು ಅಂತ ಅನ್ಕೋಬೋದು ನೀವು. ನಿಜ, ಇದನ್ನು ಓದಬೇಕು ಆದ್ರೆ ನನಗೆ ಬರತ್ತಿಲ್ಲ, ನಾನು ಏನು ಮಾಡಬೇಕು? ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏಜ್ ಇರಂಗಿಲ್ಲ ರೀ, ನಿಜ ಹೇಳ್ತೇನೆ ರೀ. ಮತ್ತು ಈ ವಯಸ್ಸಿನಾಗ ನಂದು ಕಲಿಯುವಂಥ ವಯಸ್ಸಲ್ಲ, ಇದ್ದಿದ್ದ ಹೇಳ್ಕೋಬೇಕು. ಈಗ ನಾನು ಸ್ಕೂಲ್ಗೆ ಹೋಗುವಂಥ ವಯಸ್ಸು ನಂದಲ್ಲ, ನಿಜ ಹೇಳ್ಬೇಕಂದ್ರೆ. ಯಾಕಂದರೆ ಈಗ ಏನು ರೀ 20 ಇಯರ್ಸ್ ಆದ ಮ್ಯಾಲೆ ನಾವು ಹೈಸ್ಕೂಲ್ಗೆ ಹೋಗಿ ಓದಕ್ಕೆ ಕೂತ್ಕೋತೀವಿ ಅಂದ್ರೆ ಅದು ನಾರ್ಮಲ್ ಮಾತಲ್ಲಲ್ಲ. ಈಗ ಇನ್ನೊಂದಷ್ಟು ದಿವ್ಸ ಬಿಟ್ಟು ಏನೋ ಆಗ್ಬೋದು ನಾರ್ಮಲ್, ಈಗ ನಾರ್ಮಲ್ ಅಲ್ರಿ. ಯಾಕಂದ್ರೆ ಎಷ್ಟೋ ಜನ ಎಷ್ಟೆಷ್ಟೋ ಮಾತಾಡ್ತಾರೆ, ಹಿಂದಾಗಲಿ ಮುಂದಾಗಲಿ ಎಷ್ಟೋ ಜನ ಮಾತಾಡ್ತಾರೆ. ಹೀಗಾಗಿ ನೀವು ಮನ್ಯಾಗ ಕೂತ್ಕೊಂಡು ಓದ್ಕೋಬೋದು. ನಿಜ ಹೇಳ್ಬೇಕಂದ್ರೆ ನನಗೆ ಇಂಗ್ಲೀಷ್ ಫುಲ್ ಅಂದ್ರೆ ಒಟ್ಟು
ಬರ್ತಿರ್ಕಿಲ್ರಿ ನನಗೆ ನಿಜ ಹೇಳ್ಬೇಕಂದ್ರೆ. ಓದಾಕೆ ಏನೋ ಬರ್ತಿತ್ತು, ಬಟ್ ಇದನ್ನು ಓದ್ಕೋತಿದ್ದೆ. ಆದ್ರೆ ಹೆಂಗಂದ್ರೆ ಅದು ಬರ್ತಿರೋದಿಲ್ಲಲ್ರಿ, ಆ ಥರ ಹಿಂಗೆ ನಾ ಈಗ ತೋರಿಸಿನಲ್ರಿ ಮಾಡ್ಕೊಂತ ಅಂದ್ರೆ ಅದನ್ನೆಲ್ಲ ಕೂಡಿಸಿ ಓದಕ್ಕೆ ಬರ್ತಿರ್ಕಿಲ್ಲ ನನಗೆ. ಆದರೆ ಕನ್ನಡ ಪರ್ಫೆಕ್ಟ್ ಇದ್ದೆ, ಈಗಾದರೂ ಪರ್ಫೆಕ್ಟ್ ಅದ ನಾನು. ಬಟ್ ಇಂಗ್ಲೀಷ್ ಆದ್ರೆ ಬರ್ತಿರ್ಕಿಲ್ಲ ನನಗೆ. ಅದ್ರ ಸಲುವಾಗಿ ಹೇಳಾಕತ್ತೀನಿ ರೀ ನಾನು. ಫುಲ್ ಎಲ್ಲ ನೀವು ಅರ್ಥ ಇದನ್ನು ಮಾಡಿಕೊಂಡು ಎಲ್ಲ ಓದಬೇಕಪ್ಪ ಅಂತಂದ್ರೆ ಸ್ಪೋಕನ್ ಇಂಗ್ಲೀಷ್. ಮತ್ತು ಮನ್ಯಾಗ ಯಾರಾದರೂ ಓದ್ದವ್ರು ಇದ್ರೆ ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿರಿ. ನಿಜ ಹೇಳ್ತೀನಿ, ಅವ್ರಿಗೂ ಹೆಲ್ಪ್ ಮಾಡಿರಿ. ಹಂಗೆ ನಿಮ್ಗೆ ಫುಲ್ ನೀವು ಕಲ್ಕೊಂಡಂಗೆ ಆಗ್ತೈತಿ, ಅವ್ರಿಗೂ ಕಲಿಸ್ದಂಗೆ ಆಗ್ತೈತಿ. ಅದಕ್ಕೆ ಹೇಳಾಕತ್ತೀನಿ ನಾನು. ಹಂಗೆ ಏನಪ್ಪ ಅಂತಂದ್ರೆ ಆ ಒಂದು ಸಿಚುವೇಶನ್ನ ಫೇಸ್ ಮಾಡೋದಂದ್ರೆ ಭಾಳ ಕಠಿಣ ರೀ. ಯಾಕಂದ್ರೆ ನಂಗೆ ಓದಕ್ಕೆ ಬರ್ತಿರೋದಿಲ್ಲ. ಓದಕ್ಕೆ ಬರಲೇ ಇದ್ದಾಗ ಈಗಿನ ಕಾಲದಾಗ ಏನು ರೀ ಫುಲ್ಲು ಮಂಕಿ ಮಾಡಿಬಿಡೋದು ಕೈ ಬಿಡ್ತಾರೆ ನನಗೆ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ಅದನ್ನು ಅನುಭವಿಸೀನಿ, ಇಲ್ಲ ಅನ್ನಲ್ಲ, ಅನುಭವಿಸಿ ಈಗ ಒಂದು ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ನಾನು ಇಲ್ಲಿಗೆ ಬಂದಾಗಿಂದನೂ ಅವ್ರು ನನ್ನ ಮೇಲೆ ಅಷ್ಟೊಂದು ಕಾಳಜಿ ತೋರಿಸಿ ನನಗೆ ಇಂಗ್ಲೀಷ್ ಕಲ್ಚರ. ನಿಜ ಹೇಳ್ಬೇಕಂದ್ರೆ ಮನ್ಯಾಗ ಇಂಥವ್ರು ಒಬ್ರು ಇರಲೇಬೇಕು ರೀ. ನಿಜ ಹೇಳ್ಬೇಕಂದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಓದಕ್ಕೆ ಬರೋಂಗೆ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೇಳಿ ನನ್ನ ಒಂದು ಇಂಗ್ಲೀಷ್ ಗ್ರಾಮರಿಂದ ನನ್ನ ಸ್ಪೋಕನ್ ಇಂಗ್ಲೀಷ್ ಬುಕ್ಕಿಂದ ನಾನು ತಿಳ್ಕೊಂಡೇನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನೀವು ಎಲ್ಲಾದರೂ ಹೋಗ್ತಿರ್ತೀರಲ್ಲ, ಅವಾಗ ಲೈಬ್ರರಿ ಕಂಡ್ರೆ ಹೋಗ್ರಿ, ಕುತ್ಕೊಂಡು ನಮ್ಮ ಹಿಂದಿನ ಪುರಾತನ ಕಾಲದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇಂಥವೆಲ್ಲ ಓದ್ರಿ ಬುಕ್ಸ್. ಯಾಕಂದ್ರೆ ನಾನು ಇಂಥವೆಲ್ಲ ಓದ್ಬೇಕಂತೀನಿ. ಬಟ್ ಇಲ್ಲಿ ನಮ್ಮ ಊರಾಗ ಲೈಬ್ರರಿ ಐತಿ, ಬಟ್ ಎಲ್ಲ ಕೀಲಿ ಹಾಕಿಬಿಟ್ಟಾರ. ಅದಕ್ಕೆ ಎಲ್ಲರ ಹೋಗ್ಬೇಕಂತ ಆಸೆ ಇರ್ತದೆ ನನಗೂ. ಬಟ್ ಲೈಬ್ರರಿ ಎಲ್ಲಿ ಸಿಗ್ಲಿದ್ರ ಸಲುವಾಗಿ ನಾನು ಹೋಗೋದಿಲ್ಲ ಜಾಸ್ತಿ. ಅದ್ರ ಸಲುವಾಗಿ ನೋಡಿರಿ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ. ಹಂಗೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್.